ಇನ್ನೂ ನಂಬಿಕೆ ಬರ್ತಾ ಇಲ್ವಾ? ನಾನ್ ನಿಮ್ ಕಣ್ ಸರಿ ಹೋಗ್ಲಿ ಅಂತ ರಾಕೇಶನ್ ಜೊತೆ ಹಾಸ್ಪಿಟಲ್ಗೆ ಬಂದಾಗ ಲೇಹ್ಯ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಿಮ್ಗೆ ಮಿನಿಯೇಚರ್ ಮಾಡಿದೆ. ಮತ್ತೆ ನೀವು ನನ್ ಫ್ರೆಂಡು ರಿಜಿಸ್ಟರ್ ಆಫೀಸಲ್ಲಿ ಲವ್ ಮ್ಯಾರೇಜ್ ಆಗ್ತಿದ್ದಾರೆ ಅಂತ ಗೊತ್ತಾಗಿ ವಿಟ್ನೆಸ್ ಆಗಿ ಸೈನ್ ಹಾಕ್ತೀನಿ ಅಂತ ಹೇಳಿದ್ರಿ. ಆದ್ರೆ ಮದ್ವೆ ಕ್ಯಾನ್ಸಲ್ ಆಯ್ತು. ನಾನ್ ನಿಮ್ಗೆ ಮ್ಯಾನಿಫೆಸ್ಟ್ ಮಾಡೋದು ಹೇಳ್ಕೊಟ್ಟಿದ್ದು. ಈಗ್ಲಾದ್ರೂ ನಂಬಿಕೆ ಬಂತ ನಾನೇ ಸಿಂಧು ಅಂತ? ನಾನು ಹೇಳಿದ ಸುಳ್ಳಿಗೆ ನಿಮಗೆ ನನ್ ಮೇಲೆ ಕೋಪ ಬರಬಹುದು, ಆದ್ರೆ ಅದಕ್ಕೆ ಕಾರಣ ಇದೆ ವಿರಾಟ್. ಭವಾನಿ ಅಕ್ಕ ಅಥರ್ವಂಗೆ ಮನ್ಸ್ ಕೊಡೋದ್ರ ಜೊತೆಗೆ ತನ್ನ ಸರ್ವಸ್ವನೇ ಕೊಟ್ಟಿದ್ಲು. ಅದ್ರ ಪರಿಣಾಮ ಅಕ್ಕನ ಹೊಟ್ಟೆಲಿ ಮಗು ಬೆಳೀತಾ ಇತ್ತು. ಈ ವಿಚಾರನ ವಸುಂಧರಾ ಅತ್ತೆಗೆ ಹೇಳಿ ದೊಡ್ಡ ಗಲಾಟೆನೆ ಮಾಡ್ಬಿಟ್ಟೆ. ಆಮೇಲೆ ಅತ್ತೆ ಏನೋ ಮದ್ವೆಗೆ ಒಪ್ಕೊಂಡ್ರು. ಮದ್ವೆ ದಿನನೂ ಹತ್ರ ಬಂತು. ಎಲ್ಲ ಸರಿಯಾಗೋಗುತ್ತೆ, ಇನ್ನೇನ್ ಅಕ್ಕನ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ಅಕ್ಕನ ಮದ್ವೆಗೆ ನಾವೆಲ್ಲ ಹೊರಟಾಗ ಆಕ್ಸಿಡೆಂಟ್ ಆಗೋಯ್ತು. ಅದ್ ನಿಮ್ಗೂ ಗೊತ್ತು. ಆದ್ರೆ ಆ ಆಕ್ಸಿಡೆಂಟ್ ಅಲ್ಲಿ ನಾನ್ ಸಾಯ್ಲಿಲ್ಲ, ಬದುಕ್ಬಿಟ್ಟೆ. ಅಕ್ಕಂಗೆ ಬುದ್ಧಿ ಭ್ರಮಣೆ ಆಯ್ತು. ಅವಾಗ ಏನ್ ಮಾಡ್ಲಿ ಅಂತ ಒದ್ದಾಡ್ತಿರ್ಬೇಕಾದ್ರೆ ಧರ್ಮೇಂದ್ರ ಅಂಕಲ್ ಸಹಾಯ ಸಿಕ್ತು.